ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕೇವಲ ಸ್ವಲ್ಪ ತರಕಾರಿನ ಬಳಸಿಬಿಟ್ಟು ಪ್ಲೇನ್ ವೆಜ್ ಬಿರಿಯಾನಿನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ನೀವು ಎಲ್ಲ ರೀತಿಯ ವೆಜ್ ಬಿರಿಯಾನಿಗಳು ಟ್ರೈ ಮಾಡಿರ್ತೀರ. ಕೆಲವೊಬ್ಬರು ಒಂದೊಂದು ರೀತಿ ಮಾಡ್ತಾರೆ, ಬಟ್ ಈ ಥರ ಸಿಂಪಲ್ ಆಗಿ ವೆಜ್ ಬಿರಿಯಾನಿನ ಯಾವತ್ತೂ ಮಾಡಿರಲ್ಲ. ಒಂದ್ಸಲ ಖಂಡಿತವಾಗ್ಲೂ ಮಾಡಿ ನೋಡಿ. ಮೊದಲಿಗೆ ನಾನು ಕುಕ್ಕರ್ನ ಇಟ್ಕೊಂಡ್ಬಿಟ್ಟು ಕುಕ್ಕರ್ ಬಿಸಿ ಆದಮೇಲೆ 2 3 ಟೇಬಲ್ ಸ್ಪೂನ್ ಎಣ್ಣೆನ ಹಾಕೋತಾ ಇದ್ದೀನಿ. ಈ ತುಪ್ಪ ಕೂಡ ಹಾಕೊಳ್ಬೋದು ಫ್ರೆಂಡ್ಸ್. ಎಣ್ಣೆ ಬಿಸಿ ಆಗಿದೆ. ಇವಾಗ 4 ಲವಂಗ, 3 ಮೆಣಸು, ಒಂದೇ ಒಂದು ಇಲೈಚಿ, ಸ್ವಲ್ಪ ಚಕ್ಕೆ, ಪಲಾವ್ ಎಲೆ, ಸಾಜಿಗೆ ಅರ್ಧ ಟೇಬಲ್ ಸ್ಪೂನ್, ಜೀರಿಗೆ 1 ಟೇಬಲ್ ಸ್ಪೂನ್ನ ಹಾಕ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆಗಿದೆ ಇವಾಗ. ಓಕೆ, ಇವಾಗ ನಾನು ಮೆಣಸಿನ್ಕಾಯಿ ಕೂಡ ಉದ್ದುದ್ದ ಕಟ್ ಮಾಡಿಕೊಂಡು ಹಾಕೋತಾ ಇದ್ದೀನಿ. ಇದನ್ನು ಕೂಡ ಸರಿಯಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಸ್ವಲ್ಪ ತರಕಾರಿನ ಹಾಕೋತಾ ಇದ್ದೀನಿ. ನಾನು ಜಾಸ್ತಿ ತರಕಾರಿ ಯೂಸ್ ಮಾಡಿಲ್ಲ. ಉದ್ದುದ್ದ ಕಟ್ ಮಾಡಿರೋ ಒಂದು 3 ಬೀನ್ಸ್ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಚಿಕ್ಕ ಸೈಜಲ್ಲಿರೋ ಆಲೂಗಡ್ಡೆ, ಒಂದು ಅರ್ಧಷ್ಟು ನಾನು ಕ್ಯಾರೆಟ್ನ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಸಣ್ಣ ಸೈಜಿನ ಈರುಳ್ಳಿ ಕೂಡ ಉದ್ದುದ್ದ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ಹಾಕ್ಕೊಂಡು ಸರಿಯಾಗಿ ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಒಣಗಿರೋ ಬಟಾಣಿ ಕೂಡ ಹಾಕ್ಕೋತಾ ಇದ್ದೀನಿ. ಅದು ನೀರಲ್ಲಿ ನಾನು ನೆನೆಸಿಲ್ಲ ಫ್ರೆಂಡ್ಸ್. ಸೊ ಹಾಗೆ ಡ್ರೈ ಇರೋದನ್ನೇ ಹಾಕ್ಕೋತಿದ್ದೀನಿ. ಯಾಕಂತಂದರೆ ನೆನೆಸಿದ್ರೆ ಕಾಮನ್ನಾಗಿ ನಾವೆಲ್ಲ ರೆಗ್ಯುಲರಾಗಿ ಮಾಡ್ತೀವಲ್ವ, ಆ ಟೇಸ್ಟ್ ಬರುತ್ತೆ. ಸೊ ಇದು ಒಣಗಿರೋ ಬಟಾಣಿನ ಹಾಕಿದರೆ ಅದು ಅರ್ಧ ಬೆಂದೋಗುತ್ತಲ್ವ, ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ 2 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಒಣಗಿರೋ ಬಟಾಣಿನ ಹಾಕ್ಕೊಂಡು ಎಣ್ಣೆಯಲ್ಲಿ ಸರಿಯಾಗಿ ನಾನು ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇವಾಗ ಇದು ಫ್ರೈ ಆಗಲಿ ಬೇಗ ಅನ್ನೋ ಉದ್ದೇಶಕ್ಕೋಸ್ಕರ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ಉಪ್ಪು ಹಾಕೋದ್ರಿಂದ ಬೇಗ ನಮ್ಮ ತರಕಾರಿ ಬೆಂದೋಗುತ್ತೆ. ಅದಕ್ಕೋಸ್ಕರ ಹಾಕ್ಕೊಂಡ್ಬಿಟ್ಟು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಓಕೆ, ಇವಾಗ ಜಾಸ್ತಿ ಏನು ಸಾಫ್ಟ್ ಆಗೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಕ್ರಂಚಿಯಾಗಿದ್ದರೆ ಚೆನ್ನಾಗಿರುತ್ತೆ. 1 ಗ್ಲಾಸ್ ಅಕ್ಕಿಯನ್ನು ನಾನು ಅರ್ಧ ಗಂಟೆ ನೀರಲ್ಲಿ ಹಾಕಿಬಿಟ್ಟು ನೆನೆ ಹಾಕಿದ್ದೆ. ನೀವು ಯಾವ ಅಕ್ಕಿ ಬೇಕಾದರೂ ಯೂಸ್ ಮಾಡ್ಕೊಳ್ಬೋದು. ಬಾಸುಮತಿ ಅಕ್ಕಿಯಿಂದ ಕೂಡ ಮಾಡ್ಕೊಬೋದು. ನಾರ್ಮಲಾಗಿ ನೀವು ಮನೇಲಿ ಯಾವ ಅಕ್ಕಿ ಯೂಸ್ ಮಾಡ್ಕೋತೀರೋ ಆ ಅಕ್ಕಿಯಲ್ಲಿ ಕೂಡ ನೀವು ಮಾಡ್ಕೊಳ್ಬೋದು. ಇದಕ್ಕೆ ಇವಾಗ ನಾನು ನಿಂಬೆಹಣ್ಣು ರಸನ ಹಾಕೋತಾ ಇದ್ದೀನಿ 1 ಟೇಬಲ್ ಸ್ಪೂನ್. ಫ್ರೆಂಡ್ಸ್, ಇವಾಗ ಸೊಸೈಟಿ ಅಕ್ಕಿ ಅಂತಾರಲ್ವ, ರೇಷನ್ ಅಕ್ಕಿಯಿಂದ ಕೂಡ ನಾವು ಇಷ್ಟೇ ರುಚಿಕರವಾಗಿ ವೆಜ್ ಬಿರಿಯಾನಿನ ಮಾಡ್ಕೊಳ್ಬೋದು. ಆ ರೆಸಿಪಿ ಬೇಕಂದ್ರೂ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವಾಗ 1 ಗ್ಲಾಸಿಗೆ ನಾವು 2ರಷ್ಟು ನೀರು ಹಾಕ್ತೀವಲ್ವ, ಸೊ ನಾನು ಸ್ವಲ್ಪ ಸಾಫ್ಟ್ ಮಾಡ್ಕೊತಾ ಇದ್ದೀನಿ ಮೀಡಿಯಮ್ ಆಗಿ. ನಿಮ್ಗೆ ಉದುರು ಬೇಕಂದರೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನ ಹಾಕ್ಕೊಂಡು 2 ವೀಸಲ್ ಮಾತ್ರ ಕುಗ್ಗಿಸ್ಕೊಳ್ಳಿ, ಉದುರಾಗುತ್ತೆ. ನಾನು 1 ಗ್ಲಾಸ್ ಅಕ್ಕಿಗೆ 2.5 ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೋತಾ ಇದ್ದೀನಿ. ಮತ್ತು ಇದಕ್ಕೆ ಇವಾಗ ಕೊತ್ತಂಬರಿ ಕೂಡ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಒಂದು 3 ವಿಸಲ್ನ ನಾನು ಕುಗ್ಗಿಸ್ಕೋತಾ ಇದ್ದೀನಿ. ಯಾಕಂದರೆ ನಮ್ಮ ಮನೇಲಿ ವಯಸ್ಸಾದವರಿದ್ದಾರಲ್ವ, ನಾನು ಮೀಡಿಯಮ್ ಆಗಿ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ನಾನು ಸಾಫ್ಟ್ ಕೂಡ ಮಾಡ್ಕೊಂಡಿಲ್ಲ. 3 ಸೀಟಿ ಆದಮೇಲೆ ಹವಾ ಎಲ್ಲ ಬಿಟ್ಟ ಆದಮೇಲೆ ಇವಾಗ ಇದಕ್ಕೆ ಫುಡ್ ಕಲರ್ನ ಹಾಕ್ಕೋತಾ ಇದ್ದೀನಿ. ಇದು ಆಪ್ಷನಲ್. ಇಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಹಾಕ್ಕೊಂಡ್ಬಿಟ್ಟು ಮತ್ತೆ ಲಿಡ್ನ ನಾನು ಮುಚ್ಚಿ ಒಂದು 10 ಸೆಕೆಂಡ್ ನಾನು ಮುಚ್ಚಿಟ್ಕೊಂಡಿದ್ದೆ. ಇವಾಗ ಮತ್ತೆ ಓಪನ್ ಮಾಡಿ ನಾನು ತೋರಿಸ್ತಿದ್ದೀನಿ ನೋಡಿ. ರೈಸ್ ನಮ್ಮ ಮೀಡಿಯಮ್ ಆಗಿ ಬಂದಿದೆ ಅಲ್ವಾ. ಕೆಲವೊಬ್ಬರು ಜಾಸ್ತಿ ಉದುರು ಉಣ್ತಾರೆ, ಕೆಲವೊಬ್ಬರು ಮೀಡಿಯಮ್ ಆಗಿ ಉಣ್ತಾರೆ, ಇಲ್ಲ ಕೆಲವೊಬ್ಬರು ಸಾಫ್ಟಾಗಿ ಉಣ್ತಾರೆ. ನಿಮ್ಗೆ ಯಾವ ರೀತಿ ಮಾಡ್ತೀರಾ ಅದು ನೀರನ್ನು ಅಡ್ಜಸ್ಟ್ ಮಾಡಿಕೊಂಡು ನೀವು ಹಾಕ್ಕೊಳ್ಳಿ ಫ್ರೆಂಡ್ಸ್. ಇವಾಗ ರೆಡಿಯಾಗಿದೆ ನೋಡಿ ನಮ್ಮ ಸಿಂಪಲ್ಲಾಗಿ ಪ್ಲೇನ್ ಆಗಿರೋ ರೆಸಿಪಿ. ಇವಾಗ ನೋಡಿ ವೆಜ್ ಬಿರಿಯಾನಿ ರೆಡಿಯಾಗಿದೆ ಅಲ್ವಾ. ನಾನು ಸರ್ವ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ. ಜಾಸ್ತಿ ಉದುರಾಗಿ ಬಂದಿಲ್ಲ, ಜಾಸ್ತಿ ಸಾಫ್ಟಾಗಿ ಬಂದಿಲ್ಲ, ಮೀಡಿಯಮ್ ಆಗಿದೆ. ವಾವ್, ನೋಡಿ ರೆಡಿ ಆಯ್ತಲ್ವಾ. ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ ಈ ಸಿಂಪಲ್ ಆದ ವೆಜ್ ಬಿರಿಯಾನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ.